ಹೆಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನನ್ನ ತಾರಸಿ ತೋಟವನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಈಗ ನಾನು ತಾರಸಿಗೆ ಬಂದಿದ್ದೇನೆ. ಇಲ್ಲಿ ನಾನು ಮಲ್ಲಿಗೆ ಗಿಡವನ್ನು ತೋರಿಸ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈ ನನ್ನ ತೋಟದಲ್ಲಿ 60 ಮಲ್ಲಿಗೆ ಗಿಡ ಇದೆ. ಈಗ ನಾನು ಸಂಜೆ ಹೊತ್ತಿಗೆ ಹೂವು ತೆಗಿಲಿಕ್ಕೆ ಬಂದಿದ್ದೇನೆ. ನಾನು ಯಾವತ್ತೂ ಬೆಳಿಗ್ಗೆ ಬೇಗನೆ ತಗೊಳ್ಳೋದು ಹೂವೆಲ್ಲ. 12 ಗಂಟೆಯೊಳಗೆ ಅಂಗಡಿಗೆ ಕೊಡಬೇಕು. ಅದಕ್ಕೋಸ್ಕರ ನಾನು ಯಾವತ್ತು ಬೆಳಿಗ್ಗೆ ಬೇಗನೆ ತಗೊಳ್ಳೋದು. ಇವತ್ತು ನಾನು ಸಂಜೆ ಬಂದಿದ್ದೇನೆ, ಅಂದರೆ ಹೂವೆಲ್ಲ ಕಮ್ಮಿ ಉಂಟು. ಕಮ್ಮಿ ಅಂದರೆ 1-2 ಮಡಚಷ್ಟು ಉಂಟು. ನಾನು ಕೊಡಲಿಲ್ಲ, ನಾವು ನಮಗೆ ಇಡುವ ಅಂತ ಹೇಳಿ ಇಟ್ಟಿದ್ದೇನೆ. ಫ್ರೆಂಡ್ಸ್ ನೋಡಿ, ಅಷ್ಟೇನು ಹೂವು ಇಲ್ಲ, ಹುಡುಕಿ ತಗೊಳ್ಬೇಕು. ಅದಕ್ಕೋಸ್ಕರ ಬೆಳಿಗ್ಗೆ ನಾನು ಬರಲಿಲ್ಲ. ಹೂ ಇಲ್ಲಂತೇನಿಲ್ಲ, 2 ಮಡಚಷ್ಟು ಸಿಗ್ತದೆ. ನೋಡಿ ಫ್ರೆಂಡ್ಸ್, ನಾವು ಬೆಳಿಗ್ಗೆ ಹೊತ್ತು ತೆಗೆದ್ರೆ ಇಷ್ಟಿಷ್ಟು ಉದ್ದದ ಮೊಕ್ಕೆ ಸಿಗೋದಿಲ್ಲ. ಸಂಜೆ ಬರುವಾಗ ತುಂಬ ದೊಡ್ಡ ಮೊಕ್ಕೆನೇ ಸಿಗ್ತದೆ. ಫ್ರೆಂಡ್ಸ್, ಈಗ ನಾವು ಫಸ್ಟಿಗೆ ಹೂ ಕಲಿಯೋದಾದರೆ ಹೆಣಿಲಿಕ್ಕೆ ಬರುವುದಿಲ್ಲ, ಹಾಗೆಲ್ಲ ಪ್ರಾಬ್ಲಮ್ ಇದ್ದರೆ, ಹೆಣೆಯುವ ಪ್ರಾಬ್ಲಮ್ ಇದ್ದರೆ, ಅಂದರೆ ನಮಗೆ ಹೂ ಕಟ್ಟಲಿಕ್ಕೆ ಬರುವುದಿಲ್ಲಲ್ಲ, ಅಂಥವರು ಸಂಜೆ ಬಂದು ಹೂ ತೆಗೆದು ಕಟ್ಟಲಿಕ್ಕೆ ಸುಲಭ ಆಗ್ತದೆ. ಬೆಳಿಗ್ಗೆ ಅದರ ದಂಟು ಉಂಟಲ್ಲ, ಮಲ್ಲಿಗೆ ಗಿಡದ ದಂಟು ಸಣ್ಣದಿರ್ತದೆ. ಸಂಜೆ ಆಗುವಾಗ ತುಂಬ ಉದ್ದ ಆಗ್ತದೆ, ಆಗ ನಮಗೆ ಹೆಣಿಲಿಕ್ಕೂ ಸುಲಭ ಆಗ್ತದೆ. ಇಲ್ಲಿ ನಾನು ಟೋಟಲಾಗಿ 60 ಗಿಡವನ್ನು ನೆಟ್ಟಿದ್ದೇನೆ. ನನಗೆ ಇದರಲ್ಲಿ ಸುಮಾರು 2 ಚೆಂಡಷ್ಟು ಹೂವು ಸಿಗ್ತದೆ. ಈ ಮಲ್ಲಿಗೆ ಗಿಡವನ್ನು ನಾವು ತುಂಬ ಚೆನ್ನಾಗಿ ನೋಡಿದರೆ ಅದರ ಫಲ ಕೂಡ ತುಂಬ ಜಾಸ್ತಿನೇ ಕೊಡ್ತದೆ. ಇದಕ್ಕೆ ಟೈಮ್ ನಾವು ಸ್ಪ್ರೇ ಹಾಕ್ಕೊಳ್ಬೇಕು, ಅದರ ಬುಡಕ್ಕೆ ಗೊಬ್ಬರ ಹಾಕ್ಕೊಳ್ಬೇಕು, ಟೈಮ್ ಬಂದಾಗ ಟ್ರಿಮ್ ಮಾಡಬೇಕು. ತುಂಬ ಕೆಲಸ. ಮಲ್ಲಿಗೆ ಗಿಡ ಅಂದರೆ ತುಂಬ ಅದರ ಹತ್ತಿರವೇ ಇರಬೇಕು, ನಾವು ತುಂಬ ಕೆಲಸವೇ ಇರ್ತದೆ. ನಾವು ಎಷ್ಟು ಜಾಸ್ತಿ ಅದನ್ನು ಪ್ರೀತಿ ಮಾಡಿ ನೋಡ್ತೇವೆ ನೋಡಿ, ಅಷ್ಟೇ ನಮಗೆ ಹೂವು ಕೊಡ್ತದೆ. ಫ್ರೆಂಡ್ಸ್, ನಾವು ಮೊದಲಿಗೆ ನಾನು ಗಿಡ ನೆಟ್ಟಾಗ ನನಗೆ ಅಷ್ಟೇನು ಸಿಗ್ತಿರಲಿಲ್ಲ ಹೂವು. ಈಗ ನನಗೆ ಇಳುವರಿ ಜಾಸ್ತಿ ಸಿಗ್ತಾ ಉಂಟು. ನಾನು ನೆಟ್ಟು 2 ವರ್ಷ ಹತ್ತಿರ ಆಗ್ತಾ ಬಂತು. ನನಗೆ ಸ್ಟಾರ್ಟಿಂಗ್ ನಾನು ಗಿಡ ನೆಟ್ಟಾಗ ನನಗೆ ನಡಲಿಕ್ಕೂ ಬರ್ತಿರಲಿಲ್ಲ. ಆ ಮಲ್ಲಿಗೆ ಗಿಡದ ಬಗ್ಗೆ ಮಾಹಿತಿನೂ ನನಗೆ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬ್ ನೋಡಿ ಮಲ್ಲಿಗೆ ಗಿಡವನ್ನು ತಂದೆ, 30 ಗಿಡವನ್ನು ತಂದು ನೆಟ್ಟು. ನಾನು ಯೂಟ್ಯೂಬ್ ನೋಡಿಯೇ ನೆಟ್ಟದ್ದು, ಯಾವ ರೀತಿ ನೆಡೋದಂತ ಹೇಳಿ ಯೂಟ್ಯೂಬ್ ನೋಡಿಯೇ ನೆಟ್ಟದ್ದು. ಅದಕ್ಕೆ ತಕ್ಕ ಪಾಟ್ ಎಲ್ಲ ಬರುವಾಗ ತಂದಿದ್ದೆ, ಯೂಟ್ಯೂಬ್ ನೋಡಿ ನೆಟ್ಟ ನಂತರ ನಾವೊಂದು 4-5 ತಿಂಗಳು ಹೂ ತೆಗಿಲಿಕ್ಕೆ ಅದರೊಂದು ಚೂಟ್ ಬೇಕು. ಚೂಟಿ ಬುಷ್ ಥರ ಆಗಬೇಕಲ್ಲ, ಆನಂತರ ಹೂ ತೆಗಿಲಿಕ್ಕೆ. ನನಗೆ ಮಲ್ಲಿಗೆ ಹೂವು ಹೆಣಿಲಿಕ್ಕೂ ಬರ್ತಿರಲಿಲ್ಲ, ಕಟ್ಟಲಿಕ್ಕೆ ಬರ್ತಿರಲಿಲ್ಲ. ನಂತರ ನಾನು ಕಟ್ಟಲಿಕ್ಕೂ ಕಲಿತೆ. ಫ್ರೆಂಡ್ಸ್, ಈಗ ನಾನು ಗಿಡವನ್ನು ಕೂಡ ಮಾಡ್ತೇನೆ. ನೋಡಿ, ಈ ಕೇರೆ ಬಳ್ಳಿ ಉಂಟಲ್ಲ, ಅದನ್ನು ಈ ಥರ ಕಟ್ ಮಾಡಿ ನಾವು ಅದರ ಬುಡದಲ್ಲೇ ನೆಟ್ಟರೆ ಜೀವ ಆಗ್ತದಲ್ಲ. ಅನಂತರ ನಾವು ಜೀವ ಆದ ನಂತರ ಬೇರೆ ಸಣ್ಣ ಪಾಟಲ್ಲಿ ನೆಟ್ಟರೆ ನಾವು ಬೇರೆ ಕೂಡ ಗಿಡವನ್ನು ಮಾಡ್ಬೋದು. ಈಗ ಅಲ್ಲಿಂದಲ್ಲಿಗೆ ಸಿಕ್ಕಿಸಿಟ್ಟು ಜೀವ ಆದ ನಂತರ, ಅಂದರೆ 1-2 ತಿಂಗಳಲ್ಲಿ ಜೀವ ಆಗ್ತದೆ, ಬೇರೆ ಗೆಲ್ಲೆಲ್ಲ ಬರ್ತದೆ. ಅನಂತರ ನಾವು ಅದನ್ನು ತೆಗೆದು ಅಲ್ಲಿಂದ ಒಂದು ಸಣ್ಣ ನರ್ಸರಿ ಬ್ಯಾಗಲ್ಲಿ ತುಂಬಿ ಇಟ್ಟರೆ ಅದು ಜೀವ ಆಗ್ತದೆ, ಬೇರೆನೇ ಗಿಡ ಆಗ್ತದೆ. ಅದೇ ಥರ ನಾನು ಬೇರೆ ಪಾಟಲ್ಲಿ ಅಲ್ಲಲ್ಲೇ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ನಂತರ ಜೀವ ಆದ ನಂತರ ತೆಗೆದು ನಾನು ಅದನ್ನು ನರ್ಸರಿ ಬ್ಯಾಗ್ ಬರ್ತದಲ್ಲ ಸಣ್ಣದು, ಅದಕ್ಕೆ ಶಿಫ್ಟ್ ಮಾಡ್ತೇನಂತ ಹೇಳಿ. ನೋಡಿ ಫ್ರೆಂಡ್ಸ್, ತುಂಬಾ ಕೇರೆ ಬಳ್ಳಿ ಬರ್ತದೆ, ಆಗ ನಾವು ಆ ಥರ ಮಾಡಿಟ್ರೆ ಆಯಿತು. ಇಲ್ಲಿ ನೋಡಿ ಒಂದು ಸ್ವಲ್ಪ ದಪ್ಪ ದಂಟಿರುವ ಗೆಲ್ಲನ ನೆಟ್ಟಿದ್ದೇನೆ. ಇದು ಜೀವ ಆಗಿದೆ, ಚಿಗುರಿದೆ. ಇಷ್ಟು ಚಿಗುರಿದ ನಂತರವೇ ನಾವು ತೆಗಿಬಾರ್ದು. ಸ್ವಲ್ಪ ಉದ್ದ ಗೆಲ್ಲೆಲ್ಲ ಬರಲಿ, ಆನಂತರ ನಾವು ರೀಪಾಟ್ ಅಂದರೆ ಅದರ ಮೆಲ್ಲ ಬುಡ ತೆಗೆದು ಬೇರೆ ಗ್ರೋ ಬ್ಯಾಗಲ್ಲಿ ಹಾಕಿ ನೆಟ್ಟರೆ ಆಯಿತು. ಇದೇ ಥರ ನಾನು ತುಂಬ ಗಿಡವನ್ನು ಕಟ್ ಮಾಡಿ ಕೇರೆ ಬಳ್ಳಿಯನ್ನು ಅಲ್ಲಲ್ಲೆಲ್ಲ ನೆಟ್ಟು ಇಟ್ಟಿದ್ದೇನೆ. ಈಗ ನನ್ನ ಹತ್ರ ಟೋಟಲಾಗಿ 60 ಗಿಡ ಇದೆ. ನನ್ನ ತಾರಸಿ ಟೆರೆಸ್ ಉಂಟಲ್ಲ, ಸ್ವಲ್ಪ ಸಣ್ಣದು, ಅದಕ್ಕೋಸ್ಕರ 60 ಗಿಡ ಮಾಡಿದ್ದೇನೆ. ಮತ್ತು ಜಾಸ್ತಿ ಗಿಡ ಇದ್ದರೆ ನಮಗೆ ಅದರ ಕೆಲಸ ಕೂಡ ಜಾಸ್ತಿ ಆಗ್ತದೆ. ಈಗ ಇಷ್ಟೇ ಗಿಡ ಸಾಕಂತ ಹೇಳಿ ನಾನು ಇಟ್ಟಿದ್ದೇನೆ. ನೋಡಿ ಫ್ರೆಂಡ್ಸ್, ಈ ಸಣ್ಣ ಪಾಟಲ್ಲಿ ಗಿಡ ಮಾಡಿದ್ದೇನಲ್ಲ, ಇದು ಕೂಡ ಇದೇ ಥರ ಕೇರೆ ಬಳ್ಳಿಯನ್ನು ಕಟ್ ಮಾಡಿ ನಾನು ಗಿಡ ಮಾಡಿದ್ದು. ಇದೇ ಥರ ಈ ನರ್ಸರಿ ಬ್ಯಾಗಲ್ಲಿ ನೋಡಿ ನಾನು
ಅಲ್ಲಲ್ಲೇ ಹೂತು ಹಾಕಿದ್ದೇನೆ ಈ ಕೀರೆ ಬಳ್ಳಿಯನ್ನು. ಅದೆಲ್ಲ ಇದೇನೆ. ಇಷ್ಟು ದೊಡ್ಡದಾದ ನಂತರ ನಾವು ಇದನ್ನು ಶಿಫ್ಟ್ ಮಾಡಿದರೆ ಆಯಿತು. ನೋಡಿ, ನಾವೀಗ ನರ್ಸರಿಯಿಂದ ಗಿಡ ತರೋದಾದರೆ ಸ್ವಲ್ಪ ಕಾಸ್ಟ್ಲಿನೇ ಇರ್ತದೆ. ನಾವೀಗ 1-2 ಗಿಡ ತಂದು ನಂತರ ಉಳಿದ ಗಿಡವನ್ನು ನಾವೇ ಮನೆಯಲ್ಲಿ ತಯಾರಿ ಮಾಡಿದರೆ ನಮಗೆ ಅದು ತುಂಬಾ ಲಾಭ. ನನಗೆ ಫಸ್ಟಿಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ನಾನು ಫಸ್ಟಿಗೆ 30 ಗಿಡವನ್ನು ತಂದಿದ್ದೇನೆ. ಈಗ ನಾನು 60ಕ್ಕಿಂತ ಜಾಸ್ತಿ ಗಿಡ ಮಾಡಿದ್ದೆ. ಅದರಲ್ಲಿ 60 ಗಿಡವನ್ನು ಇಟ್ಟು ಸ್ವಲ್ಪ ಗಿಡವನ್ನು ನಾನು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಕೊಟ್ಟಿದ್ದೇನೆ. ಈಗ ಪುನಃ ನಾನೀಗ ಕೀರೆ ಬಳ್ಳಿಯನ್ನು ಕಟ್ ಮಾಡಿ ಗಿಡ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಸಣ್ಣ ಗೆಲ್ಲನ್ನು ಕಟ್ ಮಾಡಿದ್ದೇನೆ. ನೋಡಿ, ಇದರಲ್ಲಿ ಟೋಟಲಾಗಿ 4ರಿಂದ 5 ಗಿಡ ಉಂಟು. ನಿಮಗೆ ಕೂಡ ಮಲ್ಲಿಗೆ ಗಿಡವನ್ನು ನೆಡಬೇಕು ಅಂತ ಹೇಳಿದರೆ ನೀವು ನರ್ಸರಿಯಿಂದ ಒಂದು 10 ಗಿಡ ತಂದರೆ ಸಾಕಾಗ್ತದೆ, ಇಲ್ಲದಿದ್ದರೆ 2 ಗಿಡ ತಂದರೂ ಸಾಕಾಗ್ತದೆ. ನಾವು ಅದನ್ನು ದೊಡ್ಡದು ಮಾಡಿ ನಂತರ ಅದನ್ನು ಕೀರೆ ಬಳ್ಳಿಯನ್ನು ಕಟ್ ಮಾಡಿ ಜಾಸ್ತಿ ಗಿಡವನ್ನು ಮಾಡ್ಕೊಳ್ಬೋದು. ಒಂದೇ ಸಲ ನಾವು 30 ಗಿಡ ತಂದು ಮಾಡಬೇಕಂತೇನಿಲ್ಲ. ಈಗ ಸಂಜೆ ಆಗಿದೆ, ನಾನು ಹೂ ತೆಗಿಲಿಕ್ಕೆ ಬಂದಿದ್ದೇನೆ. ನನಗೆ ಹೆಚ್ಚಂದರೆ 2 ಚೆಂಡಷ್ಟು ಹೂ ಸಿಗ್ತದೆ. ಗಿಡ ಸ್ವಲ್ಪ ದೊಡ್ಡದಾದ ನಂತರ ಇಳುವರಿ ಕೂಡ ಜಾಸ್ತಿನೇ ಸಿಗ್ತದೆ. ಅದಕ್ಕೆ ಒಳ್ಳೆಯ ಕಾಂಪೋಸ್ಟ್, ಒಳ್ಳೆಯ ಗೊಬ್ಬರ ಹಾಕಿದರೆ ತುಂಬ ಚೆನ್ನಾಗಿ ಇಳುವರಿ ಕೊಡ್ತದೆ. ಈಗ ಹೌಸ್ ವೈಫ್ ಅವರಿಗೆ ಹೇಳಿದ್ದು ಇದು ಮಲ್ಲಿಗೆ ಗಿಡ ಎಲ್ಲ ಮನೆಯಲ್ಲೇ ಕೂತು ನಾವು ಸಂಪಾದಿಸ್ಬೋದು. ಹೊರಗೆ ಹೋಗಬೇಕಂತೇನಿಲ್ಲ, ಮನೆಯಲ್ಲೇ ಇದ್ದು ಮಲ್ಲಿಗೆ ಹೂವನ್ನು ಕಟ್ಟಿ ಮಾರುಕಟ್ಟೆಗೆ ಕೊಟ್ಟರೆ ನಮಗೆ ನಮ್ಮ ಸಂಬಳ ಮನೆಯಲ್ಲೇ ಕೂತು ತಗೊಳ್ಬೋದು. ಇದೊಂದು ಪಾರ್ಟ್ ಟೈಮ್ ಕೆಲಸ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಹತ್ರ ಮಾತಾಡಿ ನೋಡಿ ನನ್ನ ಹೂವು ತೆಗೆದಾಯಿತು. ಇಷ್ಟು ಹೂ ಸಿಕ್ಕಿದೆ. ಈಗ ಈ ಹೂವನ್ನು ನಾನು ಹೆಣೆದು ತೋರಿಸ್ತೇನೆ. ನಾನಿದು ಈಗ ನಮಗೆ ತಲೆಗಿಡ್ಲಿಕ್ಕೋಸ್ಕರ ನಾನು ಹಗ್ಗದಲ್ಲಿ ಕಟ್ತಾ ಇದ್ದೇನೆ. ಇಲ್ಲದಿದ್ದರೆ ನಾನು ಬಾಳೆ ದಾರದಲ್ಲಿ ಕಟ್ಟಿ ಮಾರ್ಕೆಟಿಗೆ ಕೊಡೋದು. ಈಗ ಹೂವೆಲ್ಲ ಕಟ್ಟಿ ರೆಡಿಯಾಗಿದೆ. ನೋಡಿ, ಈ ಥರ ಆಗಿದೆ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಸಣ್ಣ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನಾನು ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.